Okay, dear students, I welcome you all for today's online class for BA 6th semester paper 2 Indian economy. Okay, so ಈಗಾಗಲೇ ನಿಮ್ಗೆ ಗೊತ್ತಿದೆ ಆ, ಬುಧವಾರ ಮತ್ತು ಶುಕ್ರವಾರ ಬುಧವಾರ ಮತ್ತು ಗುರುವಾರ ಪೇಪರ್ 1 ನಿಮಗೆ ಆನ್ಲೈನ್ ಕ್ಲಾಸ್ ಇರೋದು. ಅದು ಪೇಪರ್ 1 ಯಾವುದು? ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಫಿಸಿಕಲ್ ಪಾಲಿಸಿ. ಓಕೆ, ಸಾರ್ವಜನಿಕ ಹಣಕಾಸು ಮತ್ತು ಕೋಶೀಯ ನೀತಿ ಅಂತ ಪೇಪರ್ 1. ಅದು BA 6 ಸೆಮಿಸ್ಟರ್. ಓಕೆ, ಈಗ ಇವತ್ತು ಸೋಮವಾರ ಮತ್ತು ಮಂಗಳವಾರ 5 ರಿಂದ 6 ಗಂಟೆ. ಓಕೆ, ಇದು ಪೇಪರ್ 2 ಯಾವ್ದು ಹೇಳ್ರಿ? ಪೇಪರ್ 2 ಇದು ನಿಮಗೆ ಇಂಡಿಯನ್ ಎಕಾನಮಿ, ಭಾರತೀಯ ಅರ್ಥಶಾಸ್ತ್ರ ಅಂತ. ಓಕೆ, ಇದು ಇವತ್ತು ಸೋಮವಾರ ಮಂಗಳವಾರ 2 ದಿವಸ ನಾನು ನಿಮಗೆ 1 ತಾಸಿನ 2 ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ದಟ್ ಈಸ್ ಆನ್ ಮಂಡೇ ಆ್ಯಂಡ್ ಟ್ಯೂಸ್ಡೇ. ಟೈಮ್ ಈಸ್ 5 to 6 PM ಈವ್ನಿಂಗ್. ಆಮೇಲೆ ಪೇಪರ್ 1 ಬುಧವಾರ ಗುರುವಾರ. ಅದಕ್ಕೆ ಸಮಯ ಎಷ್ಟಿದೆ? 4 ರಿಂದ 5 ಗಂಟೆ. ಪೇಪರ್ 1 ಅದು ಯಾವುದು? ಸಾರ್ವಜನಿಕ ಹಣಕಾಸು ಮತ್ತು ಕೋಶೀಯ ನೀತಿ. ಈಗಾಗಲೇ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಪೇಪರ್ 1 ಅದ್ರ ಬಗ್ಗೆ. ನಾವು ವಿಲ್ ಡಿಸ್ಕಸ್ ಆನ್ ಪೇಪರ್ 2. ಓಕೆ, ಇಂಡಿಯನ್ ಎಕಾನಮಿ ಪೇಪರ್ 2 ಬಗ್ಗೆ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ನನ್ನು ತೆಗೆದುಕೊಳ್ತಾ ಇದ್ದೀನಿ. ಹಿಯರ್ we are going to discuss about the semester activities of Indian economy. ಓಕೆ, ಏನೇನಪ್ಪ ಈ ಒಂದು ಸೆಮಿಸ್ಟರ್ನಲ್ಲಿ ನಾವು ಪೇಪರ್ 2 ಅಂದರೆ ಇಂಡಿಯನ್ ಎಕಾನಮಿ, ಭಾರತೀಯ ಆರ್ಥಿಕತೆಯಲ್ಲಿ ಈ ಒಂದು ಸೆಮಿಸ್ಟರ್ನಲ್ಲಿ ಏನೇನು ನಾವು ಥ್ರೂಔಟ್ ಈ ಸೆಮ್ ಮುಗಿಯುವವರೆಗೆ ಏನೇನು ಅಧ್ಯಯನ ಮಾಡ್ತಾ ಇದ್ದೀವಿ ಅನ್ನುವುದನ್ನು ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಯು ನೋ ದ್ಯಾಟ್ ಇಂಡಿಯನ್ ಎಕಾನಮಿ, ಭಾರತೀಯ ಅರ್ಥಶಾಸ್ತ್ರ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಇದರಲ್ಲಿ ನಿಮಗೆ ಈಗಾಗಲೇ ನಾನು ಹೇಳಿದ ಪ್ರಕಾರ ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇದು ಸಿಲೆಬಸ್ಸು. ಈ ಒಂದು ಸಿಲೆಬಸ್ದಲ್ಲೇ ನಿಮಗೆ ಒಟ್ಟು 5 ಅಧ್ಯಾಯಗಳಿದ್ದಾವೆ. ಭಾರತೀಯ ಆರ್ಥಿಕತೆ ಪೇಪರು ಇದರಲ್ಲಿ 5 ಅಧ್ಯಾಯಗಳಿದ್ದಾವೆ. ಈ ಒಂದು 5 ಅಧ್ಯಾಯಗಳಲ್ಲಿ 2 ಅಧ್ಯಾಯ 2 ಚಾಪ್ಟರ್ಸ್ ಐ ವಿಲ್ ಟೇಕ್ ಆ್ಯಂಡ್ ಮೇಡಮ್ ವಿಲ್ ಟೇಕ್. ಕೋಟೆಲ್ ಮೇಡಮ್ ಅವರು 3 ಅಧ್ಯಾಯಗಳನ್ನು ತೆಗೆದುಕೊಳ್ತಾರೆ. 3 ಚಾಪ್ಟರ್ಸ್ ಅವ್ರು ತೊಗೊಳ್ತಾರೆ, 2 ಚಾಪ್ಟರು ನಾನು ತೆಗೆದುಕೊಳ್ತಾ ಇದ್ದೀನಿ. ಈ ಬುಕ್ಗೆ ನೀವು ಯಾವ ಬುಕ್ಗಳನ್ನು ರೆಫರ್ ಮಾಡಬೇಕು? ಆ್ಯಸ್ ಪರ್ RCU ಸಿಲೆಬಸ್ ಪ್ರಕಾರ ಯಾವ ಬುಕ್ಕು? ಆಲ್ರೆಡಿ ಸೋರ್ಸ್ ಆಫ್ ಮಟೀರಿಯಲ್ ಈಸ್ ಅವೈಲೇಬಲ್. ಸಾಕಷ್ಟು ಮಟೀರಿಯಲ್ ಬುಕ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿದ್ದಾವೆ. ನೀವು ಕನ್ನಡ ಮೀಡಿಯಮ್ದವ್ರು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದವರು KD ಬಸವ ಬುಕ್ಕು ರೆಫರ್ ಮಾಡಿರಿ. ದಟ್ ಈಸ್ ಆ್ಯಸ್ ಪರ್ ಯುವರ್ RCU ಸಿಲೆಬಸ್. ಭಾರತೀಯ ಅರ್ಥಶಾಸ್ತ್ರ ಅಂತಿದೆ, ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತ ಇದೆ. KD ಬಸವರು ಬರೆದಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮು. 2 ಬುಕ್ಕನ್ನು ರೆಫರ್ ಮಾಡಿರಿ. ಅದೇ ರೀತಿಯಾಗಿ ಡಾಕ್ಟರ್ ಈರನಹಟ್ಟಿ ಕನ್ನಡ ಮೀಡಿಯಮ್ದಲ್ಲಿದೆ, ಭಾರತದ ಆರ್ಥಿಕ ಅಭಿವೃದ್ಧಿ ಅಂತೇಳಿ, ಅಥವಾ ಭಾರತದ ಆರ್ಥಿಕತೆ ಅಂತ ಇದೆ. ಈರನಹಟ್ಟಿಯವರು ಬರೆದಂಥ ಬುಕ್ಕು, ಅದು ಸಹ ಒಳ್ಳೆಯ ಬುಕ್ ಇದೆ. ಮತ್ತು HR ಕೃಷ್ಣಯ್ಯಗೌಡ ಅಂತ, ಇದು ಸಹ ಅತ್ಯುತ್ತಮವಾದ ಒಂದು ಬುಕ್ಕು, ಕನ್ನಡ ಮಾಧ್ಯಮದಲ್ಲಿದೆ. ಈ ಬುಕ್ಕನ್ನು ಸಹ ನೀವು ರೆಫರ್ ಮಾಡಿರಿ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಸಾಕಷ್ಟು ಬುಕ್ಗಳಿದ್ದಾವೆ. ನಂಬರ್ ಆಫ್ ಲೈಬ್ರರಿ, ನಮ್ಮ ಲೈಬ್ರರಿಯಲ್ಲಿಯೂ ಸಹ ಯು ವಿಲ್ ಗೆಟ್ ಸೋ ಮೆನಿ ರೆಫರೆನ್ಸ್ ಬುಕ್ಸಸ್. ಅಲ್ಲಿ ರೆಫರೆನ್ಸ್ ಬುಕ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಲೈಬ್ರರಿಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿದ್ದಾವೆ, ಕನ್ನಡದಲ್ಲಿದ್ದಾವೆ, ಸ್ವಲ್ಪ ಪ್ರಮಾಣದಲ್ಲಿದೆ. ಹಳೆ ಬುಕ್ಗಳನ್ನು ಸಹ ನೀವು ಈ ಒಂದು ಸಬ್ಜೆಕ್ಟ್ ಸಲುವಾಗಿ ನಮ್ಮ ಲೈಬ್ರರಿ ಸ್ಟಾರ್ಟ್ ಆದಮೇಲೆ ನೀವು ಅಲ್ಲಿ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಓಕೆ, ನಾವು ಯು ಹ್ಯಾವ್ ಟು ಏನಪ್ಪ ಈಗ ನಮ್ಗೆ ಏನು ಕಾನ್ಸಂಟ್ರೇಷನು? ಫಸ್ಟ್ ಯು ಹ್ಯಾವ್ ಟು ಪರ್ಚೇಸ್ ಅ ಬುಕ್. ಆನ್ಲೈನನ್ನು ತರಿಸಿಕೊಡ್ರಿ. KD ಬಸವ ಆಥರ್ ಇದ್ದಂಥ, ಅಥವಾ HR ಕೃಷ್ಣಯ್ಯಗೌಡ ಮತ್ತು ಡಾಕ್ಟರ್ ಈರನಹಟ್ಟಿ ಅಂತೇಳಿ ಬರೆದಂಥ ಬುಕ್ಸ್ಗಳು. KD ಬಸವ 2 ಮೀಡಿಯಮ್ದಲ್ಲಿ ಸಿಗ್ತದೆ. ಅದಕ್ಕೆ ನೀವು ಇಂಗ್ಲೀಷ್ ಮೀಡಿಯಮ್ ಇದ್ದವರು KD ಬಸವ ಬುಕ್ಕು ಇಂಡಿಯನ್ ಎಕಾನಮಿ ಅಂತೇಳಿ ಇರ್ತದೆ, ಅದನ್ನು ರೆಫರ್ ಮಾಡಿರಿ, ತರಿಸಿಕೊಡ್ರಿ. ಅಮೆಜಾನ್ ಇರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು. ಅಲ್ಲಿಂದ ನೀವು ಆ ಬುಕ್ಕನ್ನು ಪರ್ಚೇಸ್ ಮಾಡಿಕೊಡ್ರಿ, ತರಿಸಿಕೊಡ್ರಿ. ಓಕೆ, ಇಟ್ ವಿಲ್ ಕಾಸ್ಟ್ ಅಬೌಟ್ ಓನ್ಲಿ 100 or 110 rupees ಇರ್ಬೋದು. ಅಲ್ಲಿ ನಿಮ್ಗೆ ಡಿಸ್ಕೌಂಟು ಸಹ ಸಿಗ್ಬೋದು. ಬುಕ್ಕನ್ನು, ಒಂದು ಹೊಸ ಬುಕ್ಕನ್ನು ತರಿಸಿಕೊಡ್ರಿ, ಲೇಟೆಸ್ಟ್ ಎಡಿಷನ್ ಅಂತ ಹೇಳ್ರಿ. ಓಕೆ, ಅದ್ರ ಸಲುವಾಗಿ ನೀವು ಲೈಬ್ರರಿ ಮತ್ತು ಹೇಳಕ್ಕೆ ಬರಲ್ಲ ಯಾವಾಗ ಅದು ಲೈಬ್ರರಿ ಸ್ಟಾರ್ಟ್ ಆಗ್ಬೋದು. ಲಾಕ್ಡೌನ್ ಇದೆ, ಮುಂದೆ ನಿಮ್ಮ ಎಕ್ಸಾಮ್ಸ್ಗಳು ಇನ್ನೂ ಕೆಲವೊಂದು ಪೇಪರ್ಗಳಿದ್ದಾವೆ. ನಿಮಗೆ ಸಮಯ ಹೆಚ್ಚು ಸಿಗುವುದಿಲ್ಲ. ಅದಕ್ಕೆ ಮನೆಯಲ್ಲಿ ಸಾಕಷ್ಟು ಸಮಯ ಸಿಕ್ಕಾಗ ನೀವು ಇದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿರ್ತದೆ. ಅದಕ್ಕೆ ನೀವು ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿಕೊಡ್ರಿ, ಈಗಾಗಲೇ ಹೇಳಿದಂಥ ಬುಕ್ಗಳು. ಅದನ್ನು ಪರ್ಚೇಸ್ ಮಾಡಿಕೊಡ್ರಿ, ಮನೆಯಲ್ಲಿ ಅಧ್ಯಯನ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಓಕೆ, ಆನ್ ಎವ್ರಿ ಚಾಪ್ಟರ್ ಎಂಡಿಂಗ್ ಐ ವಿಲ್ ಸೆಂಡ್ PDF ನೋಟ್ಸ್ ಟು ಯುವರ್ ವಾಟ್ಸಪ್ ಗ್ರೂಪ್. ಅದು ನಿಮಗೆ ಸಾಧ್ಯ ಆಗಲಿಲ್ಲ ತರಿಸಲಿಕ್ಕೆ, ಮಾಡಲಿಕ್ಕೆ, ಅಥವಾ ಎಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ, ತರಲಿಕ್ಕೆ, ಮಾಡಲಿಕ್ಕೆ ಆಗಲಿಲ್ಲ ಅಂದರೆ
ಸೊ ನಾವು ಚಾಪ್ಟರ್ ಮುಗಿದ ಮೇಲೆ PDF ನೋಟ್ಸನ್ನು ನಿಮ್ಮ ವಾಟ್ಸಪ್ ರೂಪದಲ್ಲೇ ಕಳಿಸ್ಕೊಡ್ತೀನಿ. ಸೊ ಅದನ್ನು ನೀವು ರೆಫರ್ ಮಾಡಬಹುದು. ಓಕೆ, ಸೊ ಈಗ ಇದಾಯಿತು. ಇನ್ನು ನೆಕ್ಸ್ಟು ರೆಫರೆನ್ಸ್ ಬುಕ್ಕದ ಬಗ್ಗೆ ಆಯಿತು. ಸಿಲೆಬಸ್ದಲ್ಲಿ ಇರ್ತಕ್ಕಂಥ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದೀನಿ, ಅದ್ರ ಬಗ್ಗೆ ಆಯಿತು. ಅದೇ ರೀತಿಯಾಗಿ ಟೆಸ್ಟ್ ಬಗ್ಗೆ ಹೇಳಬೇಕಂದ್ರೆ, ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಈಗಾಗಲೇ ಪೇಪರ್ 1 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿಯಾಗಿ ಪೇಪರ್ 2 ಇರ್ತದೆ. ಅಲ್ಲಿಯೂ ಸಹ ಯಾವುದೇ ರೀತಿಯಾಗಿ ಟೆಸ್ಟ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರುವುದಿಲ್ಲ. ಓಕೆ, ಫಸ್ಟ್ ಇಂಟರ್ನಲ್ಲು, ಸೆಕೆಂಡ್ ಇಂಟರ್ನಲ್ ಟೆಸ್ಟ್ ಇರ್ತದೆ. ಸೊ ಅಲ್ಲಿ ನಿಮಗೆ 8 ವೀಕ್ಸ್ ಆದಮೇಲೆ, ಅಂದರೆ 2 ಮಂತ್ಸ್ ಆದಮೇಲೆ ಫಸ್ಟ್ ಇಂಟರ್ನಲ್ ಟೆಸ್ಟ್ ಇರ್ತದೆ. ಆಮೇಲೆ 3 ಮಂತ್ಸ್ ಆದಮೇಲೆ ನಿಮಗೆ ಸೆಕೆಂಡ್ ಇಂಟರ್ನಲ್ ಟೆಸ್ಟ್ ಇರ್ತದೆ. ಓಕೆ, ಸೊ 2 ತಿಂಗಳಾದಮೇಲೆ ಮೊದಲನೇ ಇಂಟರ್ನಲ್ ಟೆಸ್ಟು. ಸೊ ಅದು 1 ಅವರ್ ಡ್ಯೂರೇಷನ್ ಇರ್ತದೆ. ಸೊ ಅಲ್ಲಿ ನಿಮಗೆ 3 ಪ್ರಶ್ನೆಯನ್ನು ಕೇಳಲಾಗ್ತದೆ ಎಕನಾಮಿಕ್ಸ್ದಲ್ಲಿ. ಸೊ ಅದರಲ್ಲಿ 3ರಲ್ಲಿ ಯಾವುದಾದ್ರು 2 ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ ಈಚ್ ವಿಲ್ ಕ್ಯಾರಿ 10 ಮಾರ್ಕ್ಸ್. ಓಕೆ, ಯಾರಿಗೆ 20ಗೆ 20 ಬರ್ತದೆ ದೇ ವಿಲ್ ಗೆಟ್ 4 ಮಾರ್ಕ್ಸ್ ಇನ್ ಫಸ್ಟ್ ಇಂಟರ್ನಲ್ ಅಸೆಸ್ಮೆಂಟ್. ಅದೇ ರೀತಿಯಾಗಿ ಸೆಕೆಂಡ್ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟು ದಟ್ ವಿಲ್ ಕ್ಯಾರಿ ಆಲ್ಸೋ 20 ಮಾರ್ಕ್ಸ್. ಅದು 20 ಮಾರ್ಕ್ಸ್. ಅದು ಯಾರಿಗೆ 20 ಬರ್ತದೆ ದೇ ವಿಲ್ ಗೆಟ್ 10 ಮಾರ್ಕ್ಸ್. ಸೊ 4 + 10 ಆಯಿತು, ಟೋಟಲ್ 14 ಮಾರ್ಕ್ಸ್ ಆಯಿತು. ರಿಮೈನಿಂಗ್ 6 ಮಾರ್ಕ್ಸು 3 ಅಟೆಂಡೆನ್ಸ್ ಮಾರ್ಕ್ಸ್ ಇರ್ತದೆ. ರಿಮೈನಿಂಗ್ 3 ಮಾರ್ಕ್ಸು ದಟ್ ಈಸ್ ಹೋಮ್ ಅಸೈನ್ಮೆಂಟು ಪ್ಲಸ್ ಸೆಮಿನಾರು ಪ್ರಾಜೆಕ್ಟು. ಓಕೆ, ಸೊ ಈ ರೀತಿಯಾಗಿ ಸೆಕೆಂಡ್ ಇಂಟರ್ನಲ್ ಟೆಸ್ಟು. ಸೊ ಇದು ಎಲ್ಲ ಏನು ನಿಮ್ಮದು ಫಸ್ಟ್ ಇಂಟರ್ನಲ್ಲು, ಸೆಕೆಂಡ್ ಇಂಟರ್ನಲ್ಲು, ಅಟೆಂಡೆನ್ಸು ಮತ್ತು ಹೋಮ್ ಅಸೈನ್ಮೆಂಟ್. ಸೊ ಟೋಟಲ್ 20 ಮಾರ್ಕ್ಸ್ದಾಯಿತು. ಇನ್ನು ಅದೇ ರೀತಿಯಾಗಿ ಸೆಮಿಸ್ಟರ್ ಎಕ್ಸಾಮ್ದು ಸೇಮ್ ಅದೇ ರೀತಿಯಾಗಿರ್ತದೆ. ಇಲ್ಲಿಯೂ ಸಹ ಏನೂ ಚೇಂಜಸ್ ಇರುವುದಿಲ್ಲ. ಈಗಾಗಲೇ ನೀವು ಏನು ಫಸ್ಟ್ ಸೆಮ್ದ ನಿಮ್ಮ ಈ ಒಂದು ಇದರಲ್ಲಿ ಪ್ರಿವಿಯಸ್ ಸೆಮ್ದಲ್ಲಿ ಏನು ಈಗಾಗಲೇ ಫಾರ್ಮ್ಯಾಟ್ಗಳನ್ನು ತಿಳ್ಕೊಂಡಿದ್ರೆ ಅದೇ ಫಾರ್ಮ್ಯಾಟದಲ್ಲಿ ಸಹ ಈ ಒಂದು ಸೆಮಿಸ್ಟರ್ ಪೇಪರ್ ಇರ್ತದೆ, ಪೇಪರ್ 2ದ್ದು. ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರುವುದಿಲ್ಲ. ಅಲ್ಲಿಯೂ ಸಹ ಸೆಕ್ಷನ್ A, B, C, D ಅಂತ ಇರ್ತದೆ. ಸೆಕ್ಷನ್ A ದಟ್ ವಿಲ್ ಕ್ಯಾರೀಸ್ 2 ಮಾರ್ಕ್ಸ್. ದೇರ್ ಯು ಹ್ಯಾವ್ ಟು ಆನ್ಸರ್ ಎನಿ 10 ಔಟ್ ಆಫ್ 12 ಕ್ವಶನ್ಸ್. 12ರಲ್ಲಿ ಯಾವುದಾದ್ರೂ 10 ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು. ಈಚ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ಸೊ ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತದೆ. 12 ಪ್ರಶ್ನೆಗಳಿಗೆ ನೀವು 10 ಪ್ರಶ್ನೆಗೆ ಆನ್ಸರ್. ಸೊ ದಟ್ ವಿಲ್ ಅಪ್ ಟು 20 ಮಾರ್ಕ್ಸ್ ಆಯಿತು. ಸೊ ಹಿಯರ್ ಯು ಹ್ಯಾವ್ ಟು ಗಿವ್ ಅ ಟೈಮ್ ಅಲಾಟ್ಮೆಂಟ್ ಆಫ್ 45 ಮಿನಿಟ್ಸ್. 45 ನಿಮಿಷ ಸಮಯ ಅವಕಾಶವನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ. And section that is section B, here you have 5 questions. Out of 5 you have to answer any 3 questions. 5ರಲ್ಲಿ ಯಾವುದಾದ್ರೂ 3 ಪ್ರಶ್ನೆಗೆ ಆನ್ಸರ್ ಮಾಡಿ. So for theory questions you have to answer minimum, your answer is minimum 1 page and maximum 2 pages. ಸೊ ಥಿಯರಿ ಪ್ರಶ್ನೆಗಳಿದ್ದಾಗ ಸ್ವಲ್ಪ ಹೆಚ್ಚು ವಿವರಣೆ ಇರಲಿ. 5 ಅಂಕಗಳ ಪ್ರಶ್ನೆ ಇದ್ದಾಗಲೂ ಸಹ ಅಲ್ಲಿ 1 ಪೇಜು ಕನಿಷ್ಠ ಇರಲಿ, ಗರಿಷ್ಠ 2 ಪೇಜ್ ಇರಲಿ. 2ಕ್ಕಿಂತ ಹೆಚ್ಚಿಗೆ ಬರಲಿಕ್ಕೆ ಹೋಗಬೇಡ್ರಿ. ಸಪೋಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಯಾಟಿಕ್ ಕ್ವಶನ್ ಇದ್ದರೆ ಪ್ರಾಬ್ಲಮ್ ಎಷ್ಟಕ್ಕೆ ಬರ್ತದೆ ಅಷ್ಟಕ್ಕೆ ಮುಗಿಸ್ರಿ. ಅದನ್ನು ಹೆಚ್ಚಿಗೆ ವಿವರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಪ್ರಾಬ್ಲಮ್ ಥಿಯರಿ ಕ್ವಶನು ಅಥವಾ ಸಿದ್ಧಾಂತಗಳು ಬಂದಾಗ, ಅಲ್ಲಿ ಎಸ್ಸೆ ಟೈಪ್ ಕ್ವಶನ್ಗಳು ಬಂದಾಗ ಸ್ವಲ್ಪ ವಿವರಣೆ ಮಾಡಿರಿ. ಸೊ ಯಾಕೆ ಹೇಳ್ತಾ ಇದ್ದೆ ಅಂದರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಇದು ಫುಲ್ ನಿಮಗೆ ಮಾರ್ಕ್ಸ್ಗಳು ಸಿಗುವ ಅವಕಾಶ ಇರ್ತದೆ. ಓಕೆ, ಸೊ ಹಿಯರ್ ಯು ಹ್ಯಾವ್ ಟು ಗಿವ್ ಅ ಟೈಮ್ ಅಲಾಟ್ಮೆಂಟ್ 45 ಮಿನಿಟ್ಸ್. ಸೆಕ್ಷನ್ ಬಿಗೂ ಸಹ ನೀವು ಇಲ್ಲಿ ಎಷ್ಟು ಕೊಡಬೇಕು? 45 ನಿಮಿಷಗಳ ಒಂದು ಸಮಯಾವಕಾಶವನ್ನು ನೀವು ಇಲ್ಲಿ ಕೊಡಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ಸಿ. ಸೊ ಹಿಯರ್ ವಿ ವಿಲ್ ಆಸ್ಕ್ 4 questions. Out of 4 you have to answer any 2 questions. ಸೊ ಹಿಯರ್ ಈಚ್ ಕ್ವಶನ್ ವಿಲ್ ಕ್ಯಾರಿ 15 ಮಾರ್ಕ್ಸ್. ಸೊ ಇಲ್ಲಿ ಪ್ರತಿ ಪ್ರಶ್ನೆ 15 ಅಂಕ ಇರ್ತದೆ. ಯಾವುದಾದ್ರೂ 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಆನ್ಸರ್ ಮಾಡಿರಿ. ಅಲ್ಲಿ ಪ್ರತಿ ಪ್ರಶ್ನೆಗೆ 15 ಅಂಕ ಇರ್ತದೆ. ಎಸ್ಸೆ ಟೈಪ್ ಇದ್ದಾಗ ಇಲ್ಲಿ here your answer is minimum 4 page, maximum 8 pages for theory and essay type questions. And problematic questions ಇದ್ದಾಗ ಸೊ ಅಲ್ಲಿ ಸ್ಟಿಕಪ್ ಮಾಡಿದ್ರೆ ಎಷ್ಟು ಇರ್ತದೆ ಅಷ್ಟೇ ಆನ್ಸರ್ ಮಾಡಿರಿ. ಹೆಚ್ಚಿನ ವಿವರಣೆ ಅವಶ್ಯಕತೆ ಇರುವುದಿಲ್ಲ ಪ್ರಾಬ್ಲಮ್ ಸಮಸ್ಯೆಗಳಿದ್ದಾಗ. ಓಕೆ, that is for section C. So here time allotment is 1 hour. For each question you have to give 30 minutes of time. ಇಲ್ಲಿ ನೀವು ಪ್ರತಿ ಪ್ರಶ್ನೆಗೆ ಎಷ್ಟು 30 ನಿಮಿಷ ಸಮಯಾವಕಾಶನ ಕೊಡ್ರಿ. 2 ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ನಿಮ್ಗೆ ಎಷ್ಟಾಯಿತು? 1 ಅವರ್ ಆಗ್ತದೆ. ಓಕೆ, ನೆಕ್ಸ್ಟು ಸೆಕ್ಷನ್ ಡಿ. ಸೊ ಸೆಕ್ಷನ್ ಡಿ ಈಸ್ ಕಂಪಲ್ಸರಿ, ಕಡ್ಡಾಯ ಪ್ರಶ್ನೆ ಇರ್ತದೆ. ಸೊ ಹಿಯರ್ ಯು ವಿಲ್ ಗೆಟ್ 1 ಥಿಯರಿ ಕ್ವಶನ್ ಆ್ಯಂಡ್ ಅನದರ್ 1 ಪ್ರಾಬ್ಲಮ್ಯಾಟಿಕ್ ಕ್ವಶನ್. ಸೊ ಅಲ್ಲಿ ನಿಮಗೆ ಪ್ರಶ್ನೆ ಇರ್ಬೋದು, ಪ್ರಶ್ನೆ ಆಧಾರಿತ ಒಂದು ಕೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ಸಿದ್ಧಾಂತ ಆಧಾರಿತ ಅಥವಾ ಎಸ್ಸೆ ಟೈಪ್ ಕ್ವಶನ್ ಯಾವುದಾದ್ರೂ ಕೇಳ್ಬೋದು. ಸೊ ಇಲ್ಲಿಯೂ ಸಹ ನಿಮ್ಮದು ಎಸ್ಸೆ ಟೈಪ್ ಇದ್ದಾಗ ಹೆಚ್ಚು ಆನ್ಸರ್ ಮಾಡಿರಿ. ಬಿಕಾಸ್ ದ್ಯಾಟ್ ವಿಲ್ ಕ್ಯಾರಿ 15 ಮಾರ್ಕ್ಸ್ ಇರ್ತದೆ. ಮಿನಿಮಮ್ 4, ಮ್ಯಾಕ್ಸಿಮಮ್ 8 ಪೇಜ್ ಮೀರಿದಂತೆ ಇರಲಿ. ಮತ್ತು ಪ್ರಾಬ್ಲಮ್ಯಾಟಿಕ್ ಇದ್ದಾಗ ಅಷ್ಟಕ್ಕೆ ಸ್ಟಿಕಪ್ ಮಾಡಿರಿ, ಹೆಚ್ಚಿಗೆ ವಿವರಣೆ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಓಕೆ, ಸೊ ಹಿಯರ್ ಯು ಹ್ಯಾವ್ ಟು ಗಿವ್ ಅ ಟೈಮ್ ಅಲಾಟ್ಮೆಂಟ್ ದಟ್ ಈಸ್ 30 ಮಿನಿಟ್ಸ್. ಸೊ ಈ ರೀತಿಯಾಗಿ ಸೆಕ್ಷನ್ ಎಗೆ ಆನ್ಸರ್ ಮಾಡಲಿಕ್ಕೆ 45 ನಿಮಿಷ, ಸೆಕ್ಷನ್ ಬಿಗೆ ಆನ್ಸರ್ ಮಾಡಲಿಕ್ಕೆ 45 ನಿಮಿಷ, ಆಮೇಲೆ ಸೆಕ್ಷನ್ ಸಿ ಆನ್ಸರ್ ಮಾಡಲಿಕ್ಕೆ ಅಲ್ಲಿ 1 ತಾಸು, ಸೆಕ್ಷನ್ ಡಿ ಆನ್ಸರ್ ಮಾಡಲಿಕ್ಕೆ ಅರ್ಧ ಗಂಟೆ.
ಸೊ ಟೋಟಲ್ ಎಷ್ಟಾಯಿತು? 3 ತಾಸು ಆಯಿತು. ಇದರೊಳಗೆ ಸ್ವಲ್ಪ ಸಮಯ ಉಳಿಸಿಕೊಂಡು ಅಲ್ಲಿ ಕ್ರಾಸ್ ವೆರಿಫೈ ಮಾಡಿರಿ ಎಲ್ಲ ಪೇಪರ್ಸು ಫ್ರಮ್ ಬಿಗಿನಿಂಗ್ ಟು ಎಂಡ್. ಸೊ ಪ್ರತಿ ಪೇಜ್ ಎಂಡಿಗೆ PTO ಅಂತ ಬರೀರಿ. ಯಾಕಂದರೆ ಅಲ್ಲಿ ಹೇಳಲಿಕ್ಕೆ ಬರಲ್ಲ. ಒಂದು ಪೇಜ್ ಬಿಟ್ಟು 2 ಪೇಜ್ ಬಿಟ್ಟು 3 ಪೇಜ್ ಬಿಟ್ಟು ನೀವು ಆನ್ಸರ್ ಮಾಡಿರ್ತೀರಿ. ಸೊ ಅಲ್ಲಿ ವ್ಯಾಲ್ಯೂಷನ್ ಮಾಡುವಂಥ ಸಮಯದಲ್ಲಿ ಅಲ್ಲಿ ನೀವು ಏನೋ ಬರದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಪೇಪರ್ಗಳು ವ್ಯಾಲ್ಯೂಷನು ಕೆಲವು ಸಂದರ್ಭ ಬೈ ಮಿಸ್ಟೇಕ್ ಆಗ್ತಿರ್ಬೋದು. ಸೊ ಅದರ ಸಲುವಾಗಿ ಪ್ರತಿ ಪೇಜಿಗೆ ನೀವು ನಿಮ್ಮ ಎಚ್ಚರಿಕೆಯಿಂದ ಅಲ್ಲಿ PTO ಅಂತ ಬರೀರಿ. ಓಕೆ, ಪ್ರತಿ ಪೇಜ್ ಎಂಡಿಗೆ ನಿಮ್ಮ ಆನ್ಸರು ಅಲ್ಲಿ ಅಂದರೆ ಇನ್ನೂ ಮುಂದಿದೆಯಪ್ಪ ಅಂತೇಳಿ ಅಲ್ಲಿ ಎಕ್ಸಾಮ್ ವ್ಯಾಲ್ಯೂಷನ್ ಪೇಪರ್ ವ್ಯಾಲ್ಯೂಷನ್ ಮಾಡೋರಿಗೆ ಗೊತ್ತಾಗ್ತದೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಸೊ ನಿಮಗೆ ಈಗ ಫಸ್ಟ್ ಇಂಟರ್ನ್ ಟೆಸ್ಟ್ ಆಯಿತು, ಸೆಕೆಂಡ್ ಟೆಸ್ಟ್ದು ಗೊತ್ತಾಯಿತು, ಆಮೇಲೆ ಸೆಮಿಸ್ಟರ್ ಎಕ್ಸಾಮದು ಗೊತ್ತಾಯಿತು. ಓಕೆ, ಸೊ ನಾವು ಈಗ ನಿಮ್ಮ ಸಿಲೆಬಸ್ ಹೇಳಿದ್ನಿ, ಯಾವ ಬುಕ್ಕನ್ನು ರೆಫರ್ ಮಾಡ್ಬೇಕಂತ ಹೇಳಿದ್ನಿ. ಸೊ ಇದರಲ್ಲಿ ಯಾವುದ್ಯಾವುದು ಬರ್ತದ ಅನ್ನುವುದನ್ನು ಸೊ ನಾವು ವಿಲ್ ಡಿಸ್ಕಸ್ ದ ಸಿಲೆಬಸ್ಸನ್ನು ಈಗ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಸ್ಕ್ರೀನ್ ಶೇರನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ 1-2 ನಿಮಿಷ ವೇಟ್ ಮಾಡಿರಿ, ಸ್ಕ್ರೀನ್ ಶೇರ್ ಆಗ್ತದೆ. ಸೊ ಅವಾಗ ಈಚ್ ಕಂಟೆಂಟ್ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ನಾ ಮಾತಾಡೋದು ಕೇಳಿಸ್ತದಲ್ಲ ಎಲ್ಲರಿಗೂ? ಕೇಳಿದ್ರೆ ಯಾರಾದರೂ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಕೇಳಿಸ್ತದಲ್ಲ? ಕ್ಲಿಯರಾಗಿ ಕೇಳಿಸ್ತದ? ಓಕೆ, ಸೊ ಈಗ ನಾನು ಸಿಲೆಬಸ್ ಕಾಪಿಯನ್ನು ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಟ್ ವಿಲ್ ಟೇಕ್ 2 ಮಿನಿಟ್ಸ್, 1 or 2 ಮಿನಿಟ್ಸ್ ಟೈಮ್ ಆಗ್ತದೆ. ಸ್ವಲ್ಪ ವೇಟ್ ಮಾಡಿರಿ. ಸ್ಕ್ರೀನ್ ಶೇರ್ ಆದಮೇಲೆ ಐ ವಿಲ್ ಎಕ್ಸ್ಪ್ಲೇನ್ ಈಚ್ ಚಾಪ್ಟರ್ ಆ್ಯಂಡ್ ಈಚ್ ಕಂಟೆಂಟ್ಸ್. ಓಕೆ, ಸೊ ನಾವು ಐ ವಿಲ್ ಶೇರ್ ದ ಸ್ಕ್ರೀನ್. ಸ್ವಲ್ಪ ವೇಟ್ ಮಾಡಿ. ಓಕೆ, ಕಾಣಿಸ್ತದಲ್ಲ? ಸ್ಕ್ರೀನ್ ಕಾಣಿಸ್ತದ? ರೈಟ್, ಓಕೆ ಓಕೆ. ಇದು ನೋಡ್ರಿ, BA 6th ಸೆಮಿಸ್ಟರ್ ಇಂಡಿಯನ್ ಎಕಾನಮಿ ಅಂತಿದೆ, ಭಾರತದ ಅರ್ಥಶಾಸ್ತ್ರ ಅಥವಾ ಭಾರತೀಯ ಆರ್ಥಿಕತೆ, ಪೇಪರ್ 2. ಓಕೆ, ಐಚ್ಛಿಕ ಪೇಪರ್, ಇದು ಆಪ್ಷನಲ್ ಪೇಪರ್. ಸೊ ಇಲ್ಲಿ ನಿಮಗೆ ಆಬ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ವೈ ಯು ಆರ್ ಗೋಯಿಂಗ್ ಟು ಲರ್ನ್ ಇಂಡಿಯನ್ ಎಕಾನಮಿ? ಬಿಕಾಸ್ ಟು ಗೆಟ್ ದ ನಾಲೆಜ್ ಆನ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆಯ ಬಗ್ಗೆ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ಈ ಒಂದು ಜ್ಞಾನವನ್ನು ಪಡೆಯುವ ಒಂದು ಅವಶ್ಯಕತೆ, ಆ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಇದನ್ನು ನೀವು ಅಧ್ಯಯನ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ಟು ಸ್ಟಡಿ ದ ಅಪ್ಲೈಡ್ ಆಸ್ಪೆಕ್ಟ್ಸ್ ಆಫ್ ಎಕನಾಮಿಕ್ಸ್. ಸೊ ಅರ್ಥಶಾಸ್ತ್ರದಲ್ಲಿ ಅನ್ವಯಿತವಾದಂಥ ಸಂಗತಿಗಳನ್ನು ಅಧ್ಯಯನ ಮಾಡುವ ಸಲುವಾಗಿ, ಅನ್ವಯಿಕ ಈ ಒಂದು ಸಂಗತಿಗಳ ಮೂಲಕ ಮತ್ತು ಪ್ರಾಯೋಗಿಕವಾದಂಥ ಸಂಗತಿಗಳನ್ನು ನೀವು ಅಧ್ಯಯನ ಮಾಡುವ ಸಲುವಾಗಿ, ಆ ಒಂದು ಉದ್ದೇಶದ ಸಲುವಾಗಿ ಇದನ್ನು ನೀವು ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಅರ್ಥಶಾಸ್ತ್ರವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ. ಓಕೆ, ಸೊ ಈ ಒಂದು ಉದ್ದೇಶ ನಿಮಗೆ ಗೊತ್ತಾಯಿತು. ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಚಾಪ್ಟರ್ 1, ಅಧ್ಯಾಯ 1 ನೋಡ್ರಲ್ಲಿ. ಅಧ್ಯಾಯ 1ರ ಹೆಡ್ಡಿಂಗ್ ಏನಿದೆ? ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆಯ ಅಭಿವೃದ್ಧಿ. ಅಧ್ಯಾಯ 1 ಏನಿದೆ? ಭಾರತದ ಆರ್ಥಿಕತೆಯ ಅಭಿವೃದ್ಧಿ. ಓಕೆ, ಸೊ ಇಲ್ಲಿ ನೀವು ಏನೇನೋ ಅಧ್ಯಯನ ಮಾಡ್ತೀರಿ. ಇಂಡಿಯಾ ಆಸ್ ಅ ಡೆವಲಪಿಂಗ್ ಎಕಾನಮಿ, ಭಾರತದ ಆರ್ಥಿಕತೆ, ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಆರ್ಥಿಕತೆ ಅಂತ ಈ ಒಂದು ಕಂಟೆಂಟ್ ಬರ್ತದೆ. ಸೊ ಇದನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಆ್ಯಂಡ್ ಸೆಕೆಂಡ್ ಕಂಟೆಂಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಎರಡನೇ ಕಂಟೆಂಟ್ ಹೇಳ್ತಾ ಇದೆ ನೋಡ್ರಲ್ಲಿ, ಬರ್ಕೊಡ್ರಿ ಎಲ್ಲರೂ ಸರಿಯಾಗಿ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲ ಸೌಕರ್ಯಗಳ ಪಾತ್ರ. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೂಲ ಸೌಕರ್ಯಗಳ ಪಾತ್ರ ಏನು ಅನ್ನೋದನ್ನು ಎರಡನೇ ಕಂಟೆಂಟ್ದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಆ್ಯಂಡ್ ಥರ್ಡ್ ಕಂಟೆಂಟ್ ಡೆಮೋಗ್ರಾಫಿಕ್ ಫೀಚರ್ಸ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, HDI ಅಂತಿದೆ ನೋಡ್ರಿ. ಡೆಮೋಗ್ರಾಫಿಕ್ ಫೀಚರ್ಸ್ ಅಂದ್ರೇನು? ಜನಾಂಗೀಯ ಲಕ್ಷಣಗಳು ಅಂತ. ಡೆಮೋಗ್ರಾಫಿಕ್ ಫೀಚರ್ಸ್ ಅಂದರೆ ಜನಾಂಗೀಯ ಲಕ್ಷಣಗಳು. ಮತ್ತು ನೆಕ್ಸ್ಟು HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿಯ ಸೂಚ್ಯಂಕ. ಇದು ಥರ್ಡ್ ಕಂಟೆಂಟ್ ಅಧ್ಯಾಯ 1ರಲ್ಲಿ. ನಾಲ್ಕನೇ ಕಂಟೆಂಟ್ ಇದರಲ್ಲಿ ಏನು ಬರ್ತದೆ ಅಂದರೆ ಪ್ರೋಗ್ರೆಸ್ ಆಫ್ ಇಂಡಿಯನ್ ಎಕಾನಮಿ ಅಂಡರ್ 10th and 11th 5-year ಪ್ಲ್ಯಾನ್. 10 ಮತ್ತು 11ನೇ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಭಾರತದ ಆರ್ಥಿಕತೆಯ ಪ್ರಗತಿ.
10 ಮತ್ತು 11ನೇ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಭಾರತದ ಆರ್ಥಿಕತೆಯ ಪ್ರಗತಿ. ಇದು 4ನೇ ಕಂಟೆಂಟ್. ಸೊ ಇದೆಷ್ಟು ಅಧ್ಯಾಯ 1ರ ಕಂಟೆಂಟ್ಗಳ ಒಂದು ಏನೇನಿದೆಪ್ಪ ಅನ್ನೋದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಈಗ ಹೇಳಿದ್ನಿ. ನೆಕ್ಸ್ಟು ಅಧ್ಯಾಯ 2 ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಕೃಷಿಯ ಅಭಿವೃದ್ಧಿ ಅಂತ ಇದೆ. ಅಧ್ಯಾಯ 2 ಬರ್ಕೊಡ್ರಿ, ಅಲ್ಲಿ ಹೆಡ್ಡಿಂಗು ಕೃಷಿಯ ಅಭಿವೃದ್ಧಿ, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಸೊ ಹಿಯರ್ ವಾಟ್ ಕಂಟೆಂಟ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್. ಯಾವ್ಯಾವ ಕಂಟೆಂಟ್ಗಳನ್ನ ಇಲ್ಲಿ ನೀವು ಕಲಿತೀರಿ ಅಂದರೆ, ಒಂದನೇದ್ದು ಮೀಸರ್ಸ್ ಟು ಇನ್ಕ್ರೀಸ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಓಕೆ, ಕೃಷಿ ಉತ್ಪಾದಕತೆಯ ಹೆಚ್ಚಳದ ಕ್ರಮಗಳು, ಕೃಷಿ ಉತ್ಪಾದಕತೆಯ ಹೆಚ್ಚಳದ ಕ್ರಮಗಳು, ಇದು 1ನೇ ಕಂಟೆಂಟ್. ಸೆಕೆಂಡ್ ಕಂಟೆಂಟ್ ಗ್ರೀನ್ ರೆವಲ್ಯೂಷನ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್, ಹಸಿರು ಕ್ರಾಂತಿ ಮತ್ತು ಅದರ ಪರಿಣಾಮಗಳು. 2ನೇ ಕಂಟೆಂಟ್ ಏನು, ಗ್ರೀನ್ ರೆವಲ್ಯೂಷನ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್, ಹಸಿರು ಕ್ರಾಂತಿ ಮತ್ತು ಅದರ ಪರಿಣಾಮಗಳು. ಥರ್ಡ್ ಕಂಟೆಂಟ್ ಏನು ಬರ್ತದ, ಅಗ್ರಿಕಲ್ಚರಲ್ ಫೈನಾನ್ಸ್ ಆ್ಯಂಡ್ ಗೌರ್ಮೆಂಟ್ ಪಾಲಿಸಿ, ಕೃಷಿ ಹಣಕಾಸು ಮತ್ತು ಸರ್ಕಾರ ನೀತಿ, ಕೃಷಿ ಹಣಕಾಸು ಮತ್ತು ಸರ್ಕಾರದ ನೀತಿ, ಇದು ಥರ್ಡ್ ಕಂಟೆಂಟು. ಫೋರ್ತ್ ಕಂಟೆಂಟು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್, ಕೃಷಿ ಮಾರುಕಟ್ಟೆ, ರೋಲ್ ಆಫ್ ರೆಗ್ಯುಲೇಟೆಡ್ ಆ್ಯಂಡ್ ಕೋಆಪರೇಟಿವ್ ಮಾರ್ಕೆಟ್ಸ್, ನಿಯಂತ್ರಿತ ಮಾರುಕಟ್ಟೆ ಮತ್ತು ಸಹಕಾರಿ ಮಾರುಕಟ್ಟೆಗಳ ಪಾತ್ರ, ನಿಯಂತ್ರಿತ ಮತ್ತು ಸಹಕಾರಿ ಮಾರುಕಟ್ಟೆಗಳ ಪಾತ್ರ. ಸೊ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, 4ನೇ ಕಂಟೆಂಟು ಅಧ್ಯಾಯ 2ರಲ್ಲಿ ಕೃಷಿಯ ಮಾರುಕಟ್ಟೆ, ಆಮೇಲೆ ನಿಯಂತ್ರಿತ ಮತ್ತು ಸಹಕಾರಿ ಮಾರುಕಟ್ಟೆಗಳ ಪಾತ್ರ. ಸೊ ಇಷ್ಟು ಅಧ್ಯಾಯ 2ರಲ್ಲಿ ಕಂಡು ಬರ್ತಕ್ಕಂಥ ಕಂಟೆಂಟ್ಗಳು. ಇನ್ನು ಅಧ್ಯಾಯ 3 ಬರ್ತದೆ ನೋಡ್ರಿ, ಇಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಕೈಗಾರಿಕಾ ಅಭಿವೃದ್ಧಿ. ಅಧ್ಯಾಯ 3 ಏನು, ಕೈಗಾರಿಕಾ ಅಭಿವೃದ್ಧಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಇಲ್ಲಿ ಒಂದು ಕಂಟೆಂಟ್ ಇದೆ, ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1951 ಆ್ಯಂಡ್ 1991, ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1951 ಆ್ಯಂಡ್ 1991, 1951 ಮತ್ತು 1991ರ ಕೈಗಾರಿಕಾ ನೀತಿ. ಸೊ ಇದೊಂದು ಕಂಟೆಂಟ್ ಬರ್ತದೆ. ಇನ್ನು ನೆಕ್ಸ್ಟು ಶೇರ್ ಸ್ಕ್ರೀನ್ ಮಾಡ್ತಾ ಇದ್ದೀನಿ, ಅದನ್ನು ಈಗ ನೋಡೋಣ. ನೆಕ್ಸ್ಟ್ ಸ್ಕ್ರೀನು, ಓಕೆ, ಕಾಣಿಸ್ತದಲ್ಲ ಸ್ಕ್ರೀನ್, ಕಾಣ್ತದಿಲ್ಲ ನೋಡ್ರಿ, ಹೇಳ್ರಿ, ಸ್ವಲ್ಪ ಡಿಮ್ ಬಂದಿದೆ. ಇಲ್ಲಿ ಸ್ಕೋಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಇಂಡಿಯನ್ ಎಕಾನಮಿ ಅಂತಿದೆ. ಭಾರತದ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ಪಾತ್ರದ ವ್ಯಾಪ್ತಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, 2ನೇ ಕಂಟೆಂಟು ಅಧ್ಯಾಯ 3ರಲ್ಲಿ ಸ್ಕೋಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ವ್ಯಾಪ್ತಿ. ಓಕೆ, ಇದು 2ನೇ ಕಂಟೆಂಟು, ಭಾರತದ ಆರ್ಥಿಕತೆಯಲ್ಲಿ ಸಣ್ಣ ಕೈಗಾರಿಕೆಗಳ ವ್ಯಾಪ್ತಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳ ವ್ಯಾಪ್ತಿ. ಇನ್ನು ನೆಕ್ಸ್ಟ್ ಕಂಟೆಂಟ್ ಇಲ್ಲಿ ಬರ್ತದ, ಇದು ಸ್ವಲ್ಪ ಡಿಮ್ ಆಗಿ ಬಂದಿದೆ, ಇಂಡಸ್ಟ್ರಿಯಲ್ ಫೈನಾನ್ಸ್, ಕೈಗಾರಿಕಾ ಹಣಕಾಸು ಅಂತಿದೆ. ಆಮೇಲೆ ನೆಕ್ಸ್ಟು ಸ್ಕೋಪ್ ಆಫ್ MNC ಇನ್ ಇಂಡಿಯಾ. ಸೊ ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ವ್ಯಾಪ್ತಿ, ಸ್ಕೋಪ್ ಆಫ್ MNCs ಇನ್ ಇಂಡಿಯಾ, ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಒಂದು ವ್ಯಾಪ್ತಿ. ಓಕೆ, ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಅದು 3ನೇ ಕಂಟೆಂಟ್ ಇನ್ನೊಮ್ಮೆ ಹೇಳ್ಕೊಡ್ರಿ, ಇನ್ಸ್ಟಿಟ್ಯೂಷನಲ್ ಇಂಡಸ್ಟ್ರಿಯಲ್ ಫೈನಾನ್ಸ್, ಸಾಂಸ್ಥಿಕ ಕೈಗಾರಿಕೆಯ ಹಣಕಾಸು. 3ನೇ ಕಂಟೆಂಟ್ ಏನು ಬರ್ತದ, ಸಾಂಸ್ಥಿಕ ಕೈಗಾರಿಕೆಯ ಹಣಕಾಸು ಅಂತ. ಆಮೇಲೆ 4ನೇ ಕಂಟೆಂಟು ಸ್ಕೋಪ್ ಆಫ್ MNCs ಇನ್ ಇಂಡಿಯಾ, ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪ್ತಿ. ಆಮೇಲೆ ಮತ್ತೊಂದು ಕಂಟೆಂಟ್ ಬರ್ತದೆ ನೋಡ್ರಿ ಅಲ್ಲಿ, 5ನೇದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನ. ಇದು ಅಧ್ಯಾಯ 3ಕ್ಕೆ ಸಂಬಂಧಪಟ್ಟ ಒಂದು ಕಂಟೆಂಟ್ಗಳ ವಿವರಣೆ, ಅಂದರೆ ಯಾವ್ಯಾವ ಕಂಟೆಂಟ್ಗಳು ಅಧ್ಯಾಯ 3ರಲ್ಲಿ ಬರ್ತದೆ ಅನ್ನೋದು. ಇನ್ನು ಅಧ್ಯಾಯ 4 ಬರ್ಕೊಡ್ರಿ, ಹೆಡ್ಡಿಂಗು ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್. ಅಧ್ಯಾಯ 4 ಬಡತನ ಮತ್ತು ನಿರುದ್ಯೋಗ, ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್, ಬಡತನ ಮತ್ತು ನಿರುದ್ಯೋಗ. ಸೊ ಇಲ್ಲಿ ಯಾವ್ಯಾವ ಕಂಟೆಂಟ್ಗಳು ಬರ್ತಾವೆ ಅನ್ನೋದು ಬರ್ಕೊಡ್ರಿ. ಪಾವರ್ಟಿ, ಬಡತನ, ಬಡತನಕ್ಕೆ ಸಂಬಂಧಪಟ್ಟ ಮೀನಿಂಗ್ ಅಂದರೆ ಅರ್ಥ ವಿವರಣೆ, ಎಕ್ಸ್ಟೆಂಟ್ ಅಂದರೆ ವ್ಯಾಪ್ತಿ, ಮತ್ತು ಅದೇ ರೀತಿಯಾಗಿ ಕಾಸಸ್ ಕಾರಣಗಳು, ಬಡತನದ ಸಂಬಂಧಪಟ್ಟ ಕಾರಣಗಳು, ಅರ್ಥ ವಿವರಣೆ ಮತ್ತು ವ್ಯಾಪ್ತಿ, ಅದನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಇದು 1ನೇ ಕಂಟೆಂಟ್ ಆಯಿತು. ಇನ್ನು 2ನೇ ಕಂಟೆಂಟ್ ಅಧ್ಯಾಯ 4ರಲ್ಲಿ ಬರ್ತದ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್.
ಅನ್ಎಂಪ್ಲಾಯ್ಮೆಂಟ್ದಲ್ಲಿ ಏನೇನು ನೀವು ಅಧ್ಯಯನ ಮಾಡ್ತೀರಿ? ಮೀನಿಂಗ್, ಅರ್ಥ ವಿವರಣೆ. ಆಮೇಲೆ ನೆಕ್ಸ್ಟ್ ಟೈಪ್ಸ್, ಪ್ರಕಾರಗಳು ಅಥವಾ ವಿಧಗಳು. ಅಂಡ್ ಎಕ್ಸ್ಟೆಂಟ್, ವ್ಯಾಪ್ತಿ. ಓಕೆ. ನೆಕ್ಸ್ಟ್ ಥರ್ಡ್ ಕಂಟೆಂಟ್ ಇಲ್ಲಿ ಏನು ಬರ್ತದ? ಕಾಸಸ್ ಫಾರ್ ರೂರಲ್ ಅನ್ಎಂಪ್ಲಾಯ್ಮೆಂಟ್, ಗ್ರಾಮೀಣ ನಿರುದ್ಯೋಗದ ಕಾರಣಗಳು. ಕಾಸಸ್ ಫಾರ್ ರೂರಲ್ ಅನ್ಎಂಪ್ಲಾಯ್ಮೆಂಟ್, ಗ್ರಾಮೀಣ ನಿರುದ್ಯೋಗದ ಕಾರಣಗಳು. ಓಕೆ, ಇದು ಮೂರನೇ ಕಂಟೆಂಟ್. ಆಮೇಲೆ ನಾಲ್ಕನೇ ಕಂಟೆಂಟ್ ಇಲ್ಲಿ ಬರ್ತದ, ಅಧ್ಯಾಯ 4ರಲ್ಲಿ ನಾಲ್ಕನೇ ಕಂಟೆಂಟು ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು. ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್, ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು. ಸೊ ಈ ರೀತಿಯಾಗಿ ಅಧ್ಯಾಯ 4ರ ಒಂದು ಕಂಟೆಂಟ್ಗಳನ್ನ ಈಗ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಕೇಳಿಸೋದಿಲ್ಲ ನಾ ಮಾತಾಡೋದು ಎಲ್ಲರಿಗೂ? ಹಲೋ, ಕೇಳಿಸದ? ಸ್ಕ್ರೀನ್ ಕಾಣ್ತದಲ್ಲ? ಸ್ಕ್ರೀನು ಸಿಲೆಬಸ್ ನಾ ಬಿಟ್ಟಿದ್ದು ಸ್ಕ್ರೀನ್, ಸಿಲೆಬಸ್ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ರೈಟ್, ಓಕೆ. ಇನ್ನು ನೆಕ್ಸ್ಟ್ ಅಧ್ಯಾಯ 5 ನೋಡ್ರಲ್ಲಿ. ಅಧ್ಯಾಯ 5 ಅದ್ರ ಹೆಡ್ಡಿಂಗ್ ಬರ್ಕೊಡ್ರಿ, ಫಾರಿನ್ ಟ್ರೇಡ್ ರಿಲೇಷನ್ಸ್, ವಿದೇಶಿ ವ್ಯಾಪಾರದ ಸಂಬಂಧಗಳು. ಫಾರಿನ್ ಟ್ರೇಡ್ ರಿಲೇಷನ್ಸ್, ವಿದೇಶಿ ವ್ಯಾಪಾರದ ಸಂಬಂಧಗಳು. ಸೊ ಹಿಯರ್ ಯಾವ ಕಂಟೆಂಟ್ಗಳನ್ನ ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ? ಸೊ ಒಂದನೇ ಕಂಟೆಂಟು ಏನು ಬರ್ತದ ಅಂದ್ರೆ ವ್ಯಾಲ್ಯೂಮ್, ಕೇಳಿಸ್ತದಲ್ಲ? ಹಲೋ, ರೈಟ್. ಈಗ ಬಹುಶಃ 40 ಮಿನಿಟ್ಸ್ ಟೈಮ್ ಆಯ್ತು. ಇದು ಡಿಸ್ಕನೆಕ್ಟ್ ಆಯ್ತಂದ್ರೆ ಮತ್ತೆ ನೀವು ಹೊಳ್ಳಿ ವಾಟ್ಸಪ್ಗೆ ಜಾಯ್ನ್ ಆಗಬೇಕು, ರೀಜಾಯ್ನ್ ಆಗ್ರಿ, ಅಲ್ಲಿ ಲಿಂಕ್ ಯೂಸ್ ಮಾಡಿ. ಯಾಕಂದ್ರೆ ಜೂಮ್ ವಿಲ್ ಪ್ರೊವೈಡ್ ಓನ್ಲಿ 40 ಮಿನಿಟ್ಸ್ ಆಫ್ ಟೈಮ್. ಓಕೆ, ಮತ್ತೆ ಹೊಳ್ಳಿ ರೀಜಾಯ್ನ್ ಆಗ್ರಿ, ಬಿಕಾಸ್ ಇಟ್ ವಿಲ್ 1 ಅವರ್ ಆನ್ಲೈನ್ ಕ್ಲಾಸ್. ಓಕೆ, ಸೊ ನಾವು ನೆಕ್ಸ್ಟ್ ಕಂಟೆಂಟು ಇಲ್ಲಿ ಏನು ಬರ್ತದ? ವ್ಯಾಲ್ಯೂಮ್ ಅಂದ್ರೆ ಗಾತ್ರ, ಕಾಂಪೋಸಿಷನ್ ಅಂದ್ರೆ ಸಂಯೋಜನೆ, ಅಂಡ್ ಡೈರೆಕ್ಷನ್ ಆಫ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರದ ಈ ಒಂದು ದಿಕ್ಕು ಅಂತ ನಾವು ಹೇಳ್ತೀವಿ. ಡೈರೆಕ್ಷನ್ ಆಫ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರದ ದಿಕ್ಕು. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ, ಇಲ್ಲಿ ಒಂದನೇ ಕಂಟೆಂಟ್ಸು ಗಾತ್ರ, ಸಂಯೋಜನೆ ಮತ್ತು ವಿದೇಶಿ ವ್ಯಾಪಾರದ ದಿಕ್ಕು ಅಂತ ಹೇಳ್ತೀವಿ. ಓಕೆ, ಇದು ಒಂದನೇ ಕಂಟೆಂಟು. ಇನ್ನು ಎರಡನೇ ಕಂಟೆಂಟ್ ಇಲ್ಲಿ ಏನು ಬರ್ತದ? ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪೊಸಿಷನ್ ಇನ್ ಇಂಡಿಯಾ, ಭಾರತದ ಸಂದಾಯ ಬಾಕಿಯ ಸ್ಥಿತಿ, ಭಾರತದ ಸಂದಾಯ ಬಾಕಿಯ ಸ್ಥಿತಿ. ಇದು ಎರಡನೇ ಕಂಟೆಂಟು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪೊಸಿಷನ್ ಆಫ್ ಇಂಡಿಯಾ. ಥರ್ಡ್ ಕಂಟೆಂಟು ಇಂಡಿಯಾಸ್ ರಿಸೆಂಟ್ ಫಾರಿನ್ ಟ್ರೇಡ್ ಪಾಲಿಸಿ ಮೀಸರ್ಸ್, ಇಂಡಿಯಾಸ್ ರಿಸೆಂಟ್ ಫಾರಿನ್ ಟ್ರೇಡ್ ಪಾಲಿಸಿ ಮೀಸರ್ಸ್, ಭಾರತದ ವಿದೇಶಿ ವ್ಯಾಪಾರದ ನೀತಿಯ ಇತ್ತೀಚಿನ ಕ್ರಮಗಳು, ಭಾರತದ ವಿದೇಶಿ ವ್ಯಾಪಾರ ನೀತಿಯ ಇತ್ತೀಚಿನ ಕ್ರಮಗಳು ಅಂತ. ಓಕೆ, ಆಮೇಲೆ ನೆಕ್ಸ್ಟು ಇಂಡಿಯಾ ಆ್ಯಂಡ್ WTO. ನೆಕ್ಸ್ಟ್ ಕಂಟೆಂಟು ಭಾರತ ಮತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಘಟನೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಘಟನೆ, ಭಾರತ ಮತ್ತು WTO. ಓಕೆ, ಸೊ ಇವಿಷ್ಟು ಏನು ಅಧ್ಯಾಯದ ಸಿಲೆಬಸ್ದ ಕಂಟೆಂಟ್ಗಳು. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ತದ, ಇಲ್ಲಿ ಯಾವುದ್ಯಾವುದು ಇದು ಬರ್ತದ ಅನ್ನೋದನ್ನು ತಿಳ್ಕೊಡ್ರಿ. ಇಲ್ಲಿ ರೆಫರೆನ್ಸ್ಗಳನ್ನು ಇಂಗ್ಲೀಷ್ ಮೀಡಿಯಮ್ದಲ್ಲಿ. ಸೊ ಇಸ್ ವೆರಿ ವೆರಿ ಗುಡ್ ಬುಕ್ಕು. ನಮ್ಮ ಲೈಬ್ರರಿಯಲ್ಲಿ ಈ ಬುಕ್ ಇದೆ. ಯಾರು ಇಂಗ್ಲೀಷ್ ಮೀಡಿಯಮ್ ಇದೆ, ಇವನ್ ಕನ್ನಡ ಮೀಡಿಯಮ್ ಸಹ ನೀವು ಇಲ್ಲಿ ರೆಫರ್ ಮಾಡಿ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು. ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಂಟೆಂಟ್ಗಳು. ಸೊ ರುದ್ರದತ್ತ ಆ್ಯಂಡ್ KPM ಸುಂದರಂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಗುಡ್ ಬುಕ್ ಫಾರ್ ಇಂಡಿಯನ್ ಎಕಾನಮಿ. ನಮ್ಮ ಲೈಬ್ರರಿಯಲ್ಲಿ ಇದೆ, ಈ ಬುಕ್ಕನ್ನು ಸಹ ನೀವು ರೆಫರ್ ಮಾಡಿರಿ. ಟೈಟಲ್ ಆಫ್ ಬುಕ್ ಈಸ್ ಇಂಡಿಯನ್ ಎಕಾನಮಿ. ಆಮೇಲೆ ನೆಕ್ಸ್ಟು ಮತ್ತೊಂದು ರೆಫರೆನ್ಸ್ ಬುಕ್ ಇಂಗ್ಲೀಷ್ ಮೀಡಿಯಮ್ದಲ್ಲಿದೆ, ಮಿಶ್ರಾ ಆ್ಯಂಡ್ ಪುರಿ. ಸೊ ಇದು ಟೈಟಲು ಇಂಡಿಯನ್ ಎಕಾನಮಿ. ಆ್ಯಂಡ್ AN ಅಗರ್ವಾಲ್, IC ದಿಂಗ್ರಾ. ಸೊ ಈ ರೀತಿಯಾಗಿ ಇವೆಲ್ಲ ಬುಕ್ಗಳು ನಮ್ಮ ಲೈಬ್ರರಿಯಲ್ಲಿ ನಿಮಗೆ ಸಿಗ್ತದೆ. ಓಕೆ, ಈ ಎಲ್ಲ 4 ಬುಕ್ಗಳು ನಮ್ಮ ಲೈಬ್ರರಿಯಲ್ಲಿದೆ, ಕಾಲೇಜ್ ಲೈಬ್ರರಿಯಲ್ಲಿ. ಸೊ ನೀವು ಕಾಲೇಜ್ ಲೈಬ್ರರಿ ಓಪನ್ ಆದಾಗ ಈ ಬುಕ್ಗಳನ್ನ ರೆಫರ್ ಮಾಡ್ಬೋದು ಆಳವಾದ ಒಂದು ಅಧ್ಯಯನದ ಸಲುವಾಗಿ, ಬಿಕಾಸ್ ದೀಸ್ ಆರ್ ಆಲ್ ರೆಫರೆನ್ಸ್ ಬುಕ್ಸ್ ಇನ್ ಇಂಗ್ಲೀಷ್ ಮೀಡಿಯಂ. ಓಕೆ, ಸೊ ಈಗಾಗಲೇ ಕನ್ನಡ ಮಾಧ್ಯಮದಲ್ಲಿ ಯಾವ್ಯಾವ ಬುಕ್ಗಳನ್ನ ಹೇಳಬೇಕು ಅನ್ನೋದು ಹೇಳಿದ್ದೀನಿ, ರೆಫರ್ ಮಾಡ್ಬೇಕನ್ನೋದು. ಸೊ ಇಲ್ಲಿ ಒಂದು ವಿಷಯವನ್ನು ನೀವು ಇಲ್ಲಿ ಗಮನದಲ್ಲಿಟ್ಕೊಡ್ರಿ. ಇಲ್ಲಿ ಅಧ್ಯಾಯ 1 ಸೆಕೆಂಡು, ಇಲ್ಲಿ ಕಾಣಿಸೋದಿಲ್ಲ ಸ್ಕ್ರೀನು, ಇಂಡಿಯನ್ ಎಕಾನಮಿ ಅಂತ ಹೇಳಿ ಅಧ್ಯಾಯ 1 ಹೇಳ್ರಿ, ಯಾರಾದ್ರು ಅನ್ಮ್ಯೂಟ್ ಮಾಡಿ. ಅಧ್ಯಾಯ 1 ಮತ್ತು 2 ನಾ ತೆಗೆದುಕೊಳ್ತೀನಿ.
ಏನು ಭಾರತದ ಆರ್ಥಿಕತೆಯ ಅಭಿವೃದ್ಧಿ ಅಧ್ಯಾಯ 1, ಆಮೇಲೆ ಅಧ್ಯಾಯ 2 ಕೃಷಿಯ ಅಭಿವೃದ್ಧಿ. ಈ ಅಧ್ಯಾಯ 1 ಮತ್ತು 2 ನಾ ತೆಗೆದುಕೊಳ್ತೀನಿ. ಆಮೇಲೆ ಮೇಡಮು ಕೋಟೆಲ್ ಮೇಡಮು ಅಧ್ಯಾಯ 3, 4, 5 ಅವರು ಹೇಳ್ತಾರೆ. 3, 4, 5 ಏನು ಕೈಗಾರಿಕಾ ಅಭಿವೃದ್ಧಿ ಅಧ್ಯಾಯ 3 ಇದೆ. ಅದೇ ರೀತಿಯಾಗಿ ಅಧ್ಯಾಯ 4 ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಬಡತನ ಮತ್ತು ನಿರುದ್ಯೋಗ ಮತ್ತು ವಿದೇಶಿ ವ್ಯಾಪಾರದ ಸಂಬಂಧಗಳು ಅಧ್ಯಾಯ 5. ಈ 3 ಅಧ್ಯಾಯನ 3, 4, 5 ಮೇಡಮ್ ತಗೊಳ್ತಾರೆ. ನಾನು 1 ಮತ್ತು 2 ಅಧ್ಯಾಯನ ನಾ ತೆಗೆದುಕೊಳ್ತೀನಿ. ಓಕೆ, ಸೊ ನಾವು ಐ ವಿಲ್ ಸ್ಟಾಪ್ ಸ್ಕ್ರೀನ್ ಶೇರಿಂಗ್. ಸೊ ಈಗ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ಲ ಹೇಳಿದ್ರೆ ತಿಳಿತಲ್ಲ ಸಿಲೆಬಸ್ ಬಗ್ಗೆ. ಅನ್ಮ್ಯೂಟ್ ಮಾತಾಡ್ರಿ ಯಾರಾದರೂ. ಓಕೆ, ರೈಟ್. ಈಗ ಇದನ್ನ ನಾನು ಯೂಟ್ಯೂಬ್ದಲ್ಲೂ ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ನಿಮಗೆ ಒನ್ಸ್ ಅಗೇನ್ ಏನಾದರೂ ಇವತ್ತಿನ ಇದರೊಳಗೆ ಕೇಳಿದಂಥ ಕಂಟೆಂಟ್ಗಳು ಇಂಗ್ಲೀಷ್ದಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ನಿಮ್ಗೆ ಏನು ಬರ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನೀವು ಯೂಟ್ಯೂಬ್ದಲ್ಲೇ ಇದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು ಅಥವಾ ನಾಳೆ. ಆ ಲಿಂಕನ್ನು ವಾಟ್ಸಪ್ ಗ್ರೂಪ್ದಲ್ಲಿ ಬಿಡ್ತೀನಿ. ಅಲ್ಲಿ ನೀವು ಅದನ್ನು ಒನ್ಸ್ ಅಗೇನು ಯೂಟ್ಯೂಬ್ ಚಾನಲ್ದಲ್ಲಿ, ನಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೀವು ಅದನ್ನು ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ. ಅಂದರೆ ನಿಮಗೆ ಅದು ನಿಮಗೆ ಎಲ್ಲ ನೋಟಿಸು ಸಿಗ್ತದೆ. ಯಾವಾಗ ನಾನು ಯೂಟ್ಯೂಬ್ದಲ್ಲೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅವುಗಳನ್ನು ನೋಡ್ಬೋದು, ನಿಮ್ಮ ಸಂಬಂಧಪಟ್ಟ ಸಬ್ಜೆಕ್ಟ್ಗಳನ್ನು ಯೂಟ್ಯೂಬ್ದಲ್ಲೇ. ಓಕೆ, ಸೊ ಇವತ್ತಿನ ದಿವಸ ಇದನ್ನು ರೆಕಾರ್ಡಿಂಗ್ ಮಾಡಿದ್ದೀನಿ, ಇದ್ರದ್ದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಅಥವಾ ಸಾಧ್ಯ ಆದರೆ ನಾಳೆ. ಅದರ ಲಿಂಕನ್ನು ಗ್ರೂಪ್ದಲ್ಲೇ ಬಿಡ್ತೀನಿ. ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಯೂಟ್ಯೂಬ್ದಲ್ಲೇ ನೀವು ಹೋಗ್ರಿ. ಅಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮೊದಲು. ಆಮೇಲೆ ನೀವು ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಯಾವುದೇ ಇವನ್ನ ನೀವು ಏನು ಆಫ್ಲೈನ್ ಇದ್ದಾಗೂ ಸಹ ಇಂಟರ್ನೆಟ್ ಆನ್ ಇಲ್ಲದೆ ಇದ್ದಾಗಲೂ ಸಹ ನೀವೇನು ಮಾಡ್ಬೋದು, ನಿಮಗೆ ನೋಟಿಫಿಕೇಶನ್ ಬರ್ತದೆ ನನ್ನ ಕ್ಲಾಸಿನ ಬಗ್ಗೆ. ಅವಾಗ ನೀವು ಮತ್ತೆ ಅಲ್ಲಿ ಅದನ್ನು ನೆಟ್ ಆನ್ ಮಾಡಿಬಿಟ್ಟು ಯೂಟ್ಯೂಬ್ದಲ್ಲೇ ನೋಡ್ಬೋದು. ಓಕೆ, ಏನಾದರೂ ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲಿ ಏನು ಹೇಳಿದ್ದೀನಿ ತಿಳಿದಿದ್ರೆ ಕೇಳ್ಬೋದು. ಎನಿವನ್ ಕೇಳ್ರಿ, ಯಾರಾದರೂ ವಿಡಿಯೋ ಆನ್ ಮಾಡ್ರಿ ಮತ್ತು ನಿಮ್ದು ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಶ್ರುತಿ, ಗುಂಡಪ್ಪಗಳು, ಸುಪ್ರಿಯಾ, ವಿಡಿಯೋ ಆನ್ ಮಾಡ್ರಮ್ಮ. ತಿಳಿತಲ್ಲ ಹೇಳಿದ್ದೇವೆ ಇವತ್ತಿಂದು. ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ರೈಟ್, ಓಕೆ. ಸುಪ್ರಿಯಾ ಹೇಳಮ್ಮ, ಎಲ್ಲ ತಿಳಿದಿದೆಯಾ ಹೇಳಿದ್ದು? ರೈಟ್, ಓಕೆ. ಇದನ್ನು ಮತ್ತೆ ನಾನು ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೀವು ಇಂಗ್ಲೀಷು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಏನಾದರೂ ನಿಮಗೆ ಬರ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಆಗದೆ ಇದ್ದರೆ ಯೂಟ್ಯೂಬ್ದಲ್ಲಿ ಮತ್ತೆ ನೀವು ಅದನ್ನು ವಿಡಿಯೋನ ನೋಡ್ರಿ. ಅಲ್ಲಿ ನಿಮಗೆ ಒಂದು ಸಲ ಬಿಟ್ಟು 2 ಸಲ ನೋಡ್ರಿ. ಸಿಲೆಬಸ್ದಲ್ಲಿ ಏನೇನಿದೆ ಕಂಟೆಂಟ್ಗಳು ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟು ಉದ್ದವ್ವ ಆನ್ ಮಾಡಮ್ಮ. ಕೋಮಲ್ ವಣ್ಣೂರ್, ಕಾವೇರಿ, ಬೆನ್ನಿ. ಜಾಯ್ನ್ ಆಗಿರ್ಬೇಕು ಇವಾಗ. ಓಕೆ, ಇನ್ನೊಂದು ಸ್ವಲ್ಪ ಜಾಯ್ನ್ ಆಗಬೇಕು, ಇನ್ನೊಂದು 4 ಮಂದಿ. ಇದು ಈಗ 40 ಮಿನಿಟ್ಸ್ ಆಗಿತ್ತು ಟೈಮ್. ಸೊ ಅದಕ್ಕೆ ಅದು ಜೂಮ್ ಲಿಂಕ್ ಕಟ್ ಆಯಿತು. ಮತ್ತೆ ನೀವು ಹೊಳ್ಳಿ ಅದನ್ನು ಲಿಂಕನ್ನು ಮತ್ತೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಮತ್ತೆ ನೀವು ಆನ್ಲೈನ್ ಕ್ಲಾಸನ್ನ ಜಾಯ್ನ್ ಆಗಬೇಕು. ಬಿಕಾಸ್ ಆನ್ಲೈನ್ ಕ್ಲಾಸ್ ಈಸ್ ಫಾರ್ 1 ಅವರ್, 1 ತಾಸಿನ ಆನ್ಲೈನ್ ಕ್ಲಾಸ್ ಇದೆ, ಅದ್ರ ಸಲುವಾಗಿ. ಓಕೆ, ಇನ್ನೂ 2 ಜನ ಜಾಯ್ನ್ ಆಗಲಿ.
ಓಕೆ, ಜಾಯ್ನ್ ಆದ್ರೆ ಕಾಣುತ್ತೆ. ಹಾಂ, ರೈಟ್. ಸೊ ಈಗ ನಿಮ್ಮದು ಇನ್ನೂ ಇದು ಉಳಿದದಲ್ಲ ಪೇಪರ್ 2, ಫಿಫ್ತ್ ಸೆಮ್ಮದ್ದು ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿ ಅರ್ಥಶಾಸ್ತ್ರ. ಇನ್ನೂ ಎಕ್ಸಾಮ್ ಬರಿಬೇಕು ನೀವು. ಹಲೋ, ಮಾತಾಡಿದ್ರೆ ಯಾರಾದರೂ ಕೇಳಿಸ್ತದ ನಾ ಮಾತಾಡೋದು? ಹಾಂ ಮಾತಾಡ್ರಿ ಯಾರಾದರೂ. ಈಗ ನಿಮ್ಮದು 5ನೇ ಸೆಮಿಸ್ಟರು ಈಗ ಇನ್ನೊಂದು ಪೇಪರ್ ಉಳಿದಿದೆ ಕಾಣ್ತದೆ, ಪೇಪರ್ 2 ಅಭಿವೃದ್ಧಿ ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್. ಅದನ್ನು ತಯಾರಿ ಒಳ್ಳೆ. ಅದನ್ನೆಲ್ಲ ಸರಿಯಾಗಿ ಪ್ರಿಪೇರ್ ಮಾಡಿಕೊಡ್ರಿ, ತಯಾರಿಯಲ್ಲಿ ಇಟ್ಕೊಡ್ರಿ. ಸೊ ಎನಿ ಟೈಮ್ ಎಕ್ಸಾಮ್ ಡೇಟ್ ಡಿಕ್ಲೇರ್ ಆಗ್ಬೋದು. ಯಾಕಂದರೆ 12 ನಂತರ ಮತ್ತೆ ಲಾಕ್ಡೌನ್ ಮುಂದುವರಿತದೆ ಅನ್ನೋದು ಡೌಟ್ ಇದೆ. ಇನ್ ಕೇಸ್ ಲಾಕ್ಡೌನ್ ಆಗದೆ ಇದ್ರೆ ಮತ್ತೆ ನಿಮ್ಮದು ಎಕ್ಸಾಮ್ಗಳು ನಡೆಯುವ ಚಾನ್ಸಸ್ ಇದ್ದಾವೆ. ಅದರ ಸಲುವಾಗಿ ಇದು ಪೇಪರ್ 1 ಆಗಿದೆ, ಪೇಪರ್ 2 ನಡೆಯೋದಿಲ್ಲ ತೊಗೊಳ್ಳೋದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಅದನ್ನು ಸಹ ಎಕ್ಸಾಮ್ ಮಾಡ್ತಾರೆ. ಸೊ ಇದು ಕೋವಿಡ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಅದನ್ನು ಈಗ ಪೋಸ್ಟ್ಪೋನ್ ಮಾಡಿದ್ರು. 12ರ ಮುಂದೆ ಎನಿ ಟೈಮ್ ಡೇಟ್ ಫಿಕ್ಸ್ ಆಗ್ಬೋದು. ಸೊ ಅದನ್ನು ಎಲ್ಲ ತಯಾರಿ ಇಟ್ಕೊಡ್ರಿ. ಅದ್ರ ಜೊತೆ ಆನ್ಲೈನ್ ಕ್ಲಾಸ್ಗಳನ್ನು ಸಹ ಅಟೆಂಡ್ ಆಗ್ರಿ. ಸೊ ದಿಸ್ ಟೈಮ್ ಆನ್ಲೈನ್ ಕ್ಲಾಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಅಟೆಂಡೆನ್ಸ್ ಈಸ್ ಕಂಪಲ್ಸರಿ. ಇಲ್ಲಿ ಯಾರಿಗೂ ಯಾವುದೋ ಎಕ್ಸಾಮ್ಷನ್ ಇಲ್ಲ, ಆ ಮೊಬೈಲ್ ಆಯಿತು, ನೆಟ್ವರ್ಕ್ ಸಿಗಲಿಲ್ಲ, ಅದಾಯಿತು ಇದಾಯಿತು. ಸೊ ಯಾವುದೇ ಕಾರಣಕ್ಕೂ ಈ ನೆವಗಳನ್ನು ಹೇಳ್ತಕ್ಕದ್ದಲ್ಲ. ಓಕೆ, ಕಂಪಲ್ಸರಿ ಎಲ್ಲರೂ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗಬೇಕು. ಇನ್ನು ನಿಮ್ಮ ಕೆಲವೊಂದು ಯಾರು ಫ್ರೆಂಡ್ಸ್ಗಳು ಜಾಯ್ನ್ ಆಗಿಲ್ಲ ಅವ್ರಿಗೂ ಸ್ವಲ್ಪ ನೀವು ಹೇಳ್ರಿ, ವಾಟ್ಸಪ್ದಲ್ಲಿ ಅಥವಾ ಅವರಿಗೆ ಫೋನ್ ಮಾಡಿ ಹೇಳ್ರಿ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಎಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗ್ರಿ. ಓಕೆ, ಸೊ ಇವತ್ತಿನ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಏನು ಹೇಳಿದ್ದೀನಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ದಲ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ಆ್ಯಸ್ ಪರ್ ಯುವರ್ ಸಿಲೆಬಸ್ ಪ್ರಕಾರ ಮುಂದಿನ ಒಂದು ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ, ಪ್ರಾರಂಭ ಮಾಡೋಣ. ದಟ್ ಈಸ್ ಆನ್ ಟುಮಾರೋ, ನಾಳೆ ಪ್ರಾರಂಭ ಮಾಡೋಣ. ಸೊ ನಾಳೆ ಯಾರು ಮಾಡ್ಲಿಕ್ಕೆ ಹೋಗಬೇಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಅಲಾಟೆಡ್ ಆದಂಥ ಚಾಪ್ಟರ್ಸ್ಗಳನ್ನು ನಾನು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೇಪರ್ 1ಗೆ 2 ಪೀರಿಯಡ್ ಇರ್ತದೆ. ಸೋಮವಾರ ಮತ್ತು ಮಂಗಳವಾರ ಪೇಪರ್ 2 ಯಾವುದು ನಿಮ್ಮದು ಇಂಡಿಯನ್ ಎಕನಾಮಿಕ್ಸ್, ಭಾರತದ ಅರ್ಥಶಾಸ್ತ್ರ, ಭಾರತೀಯ ಆರ್ಥಿಕತೆ. ಅಲ್ಲಿ ಟೈಮು 5ರಿಂದ 6 ಗಂಟೆ. ಓಕೆ, ಸೋಮವಾರ ಮತ್ತು ಮಂಗಳವಾರ. ಅದೇ ರೀತಿಯಾಗಿ ಪೇಪರ್ 2 ಬುಧವಾರ ಮತ್ತು ಗುರುವಾರ, ಸಮಯ 4ರಿಂದ 5 ಗಂಟೆ. ಪೇಪರ್ 1 ಯಾವುದು ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಫಿಸ್ಕಲ್ ಪಾಲಿಸಿ, ಸಾರ್ವಜನಿಕ ಹಣಕಾಸು ಮತ್ತು ಕೋಶೀಯ ನೀತಿ ಅಥವಾ ಖಜಾನೆ ನೀತಿ, ಅದು ನಿಮ್ಮ ಪೇಪರ್ 1. ಓಕೆ, ಸೊ ಕಂಟಿನ್ಯೂಸ್ ನನಗೆ ಸೋಮವಾರದಿಂದ ಗುರುವಾರ ಮಟ್ಟ 4 ಪೀರಿಯಡ್ಗಳು ಬರ್ತವೆ. ಇದಕ್ಕೆ 2 ಪೀರಿಯಡು, ಪೇಪರ್ 2ಗೆ, ಪೇಪರ್ 1ಗೆ 2 ಪೀರಿಯಡು. ಸೊ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ಡ್ ಸಿಲೆಬಸ್ ಫಾರ್ ಪೇಪರ್ 2. ಸೊ ನೆಕ್ಸ್ಟು ನಾಳೆ ಪೇಪರ್ 1ಗೆ ಸಂಬಂಧಪಟ್ಟ ಸಿಲೆಬಸನ್ನು ಡಿಸ್ಕಸ್ ಮಾಡೋಣ, ಅಥವಾ ಅರ್ಧ ಚಾಪ್ಟರನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಓಕೆ, ಪೇಪರ್ 2ಗೆ ಸಂಬಂಧಪಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಬುಧವಾರ ಅದರ ಕ್ಲಾಸ್ ಬಂದಾಗ, ಪೇಪರ್ 1 ಬಂದಾಗ ಅದರ ಸಿಲೆಬಸನ್ನು ಇವತ್ತು ಹೇಗೆ ಯಾವ ರೀತಿಯಾಗಿ ಡಿಸ್ಕಸ್ ಮಾಡಿದ್ದು ಈಚ್ ಆ್ಯಂಡ್ ಎವ್ರಿ ಕಂಟೆಂಟು ಅದರ ಕನ್ನಡ ಮತ್ತು ಇಂಗ್ಲೀಷ್ದಲ್ಲೇ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಸೊ ಅದನ್ನು ಬುಧವಾರ ದಿವಸ ಅದರಲ್ಲಿ ಪೇಪರ್ 1 ನೀವು ತಪ್ಪದೆ ಕ್ಲಾಸಿಗೆ ಅಟೆಂಡ್ ಆಗ್ರಿ. ಓಕೆ, ಸೊ ಸಿಲೆಬಸ್ಸನ್ನು ಅದ್ರ ಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾಳೆ ಸ್ಟಾರ್ಟ್ ಆನ್ಲೈನ್ ಕ್ಲಾಸಿಗೆ ಎಲ್ಲರೂ ಅಟೆಂಡ್ ಆಗ್ರಿ ತಪ್ಪದೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಪೇಪರ್ 2ದ ಬಗ್ಗೆ ಏನು ಹೇಳಿದ್ದೀನಿ, ಏನು ತಿಳಿದಿಲ್ಲ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಕೇಳ್ರಿ ಯಾರಾದರೂ. ಬಂಡಿ ಹೇಳೋದು ತಿಳಿತಾ ಎಲ್ಲರಿಗೂ? CS ಬಂಡಿ, ರೈಟ್. ಓಕೆಪ್ಪ, ಓಕೆ. ಸುಪ್ರಿಯಾ, ಏನಾದರೂ ಡೌಟ್ಸ್ ಇದ್ರೆ ಕೇಳಮ್ಮ. ಏನಾದರೂ ಡೌಟ್ಸ್ ಇದೆಯಾ ಕೇಳು, ವಿಡಿಯೋ ಆನ್ ಮಾಡು. ರೈಟ್ ಅಮ್ಮ. ಶ್ರುತಿ ಗುಂಡಪ್ಪಗಳು, ವಿಡಿಯೋ ಆನ್ ಮಾಡು. ಏನಾದರೂ ಡೌಟ್ಸ್ ಇದೆಯಮ್ಮ? ಓಕೆ. ಆಮೇಲೆ ನೆಕ್ಸ್ಟ್ ಕೋಮಲ್ ವಣ್ಣೂರು, ವಿಡಿಯೋ ಆನ್ ಮಾಡು. ರೈಟ್ ಅಮ್ಮ, ಓಕೆ, ಆಯ್ತು. ಸೊ ಇವತ್ತಿನ ಆನ್ಲೈನ್ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಭೇಟಿ ಆಗೋಣ. ನಾಳೆನೇ ಸೇಮ್ ಸಮಯ 5 ಗಂಟೆಗೆ ಎಲ್ಲರೂ ಮೀಟ್ ಆಗೋಣ. ಆಮೇಲೆ ನಾಳೆ ನೋಡೋಣ ಎಷ್ಟು ಜನ ಸೇರ್ತಾರೆ ನೋಡಿಕೊಂಡು ನಾಳಿನ ಕ್ಲಾಸನ್ನು ಆ್ಯಸ್ ಪರ್ ನಿಮ್ಮ ಸಿಲೆಬಸ್ ಪ್ರಕಾರ ನನಗೆ ಅಲಾಟ್ ಆದಂಥ ಚಾಪ್ಟರ್ಸ್ಗಳನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಹೇಳ್ರಿ, ಚಾಪ್ಟರ್ 1 ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕ್ಲಾಸಿಗೆ ಅಟೆಂಡ್ ಆಗ್ರಿ ಅಂತ ಹೇಳ್ರಿ. ಸೊ ಇದು ಆನ್ಲೈನ್ ಅಟೆಂಡೆನ್ಸ್ ಇಸ್ ವೆರಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಕಂಪಲ್ಸರಿ ಇದೆ. ಸುಮ್ಮನೆ ದಂಡ ತುಂಬಲಿಕ್ಕೆ ಹೋಗಬೇಡ್ರಿ. ಮತ್ತು ನಿಮಗೆ ಅದು ಸ್ಟಾರ್ಟಿಂಗ್ ನಿಮ್ಗೆ ಏನು ಗೊತ್ತಾಗದ್ರೆ ಕೊನೆಯವರೆಗೆ ಏನೂ ತಿಳಿಯೋದಿಲ್ಲ. ಅದರ ಸಲುವಾಗಿ ಹೇಳೋದು. ಸೊ ಟೈಮ್ ಇಸ್ ವೆರಿ ವೆರಿ ಶಾರ್ಟ್.
ಆನ್ಲೈನು ಆಫ್ಲೈನು ಅಂತೇಳಿ ಸಮಯ ಭಾಳ ಸಿಗುವುದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಈ ಸೆಮ್ ಮುಗಿಲಿಕ್ಕೆ ಎಷ್ಟು ಸಮಯ ಹೋಯ್ತು ಅನ್ನೋದು. ಆಲ್ರೆಡಿ ವಿ ಹ್ಯಾವ್ ಟೇಕನ್ ಟು ಕಂಪ್ಲೀಟ್ ದಿಸ್ ದಟ್ ಈಸ್ ಫಿಫ್ತ್ ಸೆಮ್. ಎಷ್ಟು ಸುಮಾರು ಒಂದು 8 ತಿಂಗಳನ್ನು ನಾವು 8 ತಿಂಗಳ ಸಮಯವನ್ನು ಇಲ್ಲಿ ಈಗಾಗಲೇ ಇಲ್ಲಿ ಕಳೆದಿದ್ದೀವಿ. ಇನ್ನು ಈ ಸೆಮ್ ಮುಗಿಲಿಕ್ಕೆ ಅಕ್ಟೋಬರ್ ನವಂಬರ್ವರೆಗೆ ಆಗ್ತದೆ. ಸೊ ಅದಕ್ಕೆ ಹೇಳೋದು. ಸೊ ಎಲ್ಲವೂ ಸಮಯ ಏನು ಈಗಾಗಲೇ ಹೇಳಿದ್ವಿ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಎಲ್ಲ ನಡೀತದೆ. ಅಲ್ಲಿ ಯಾವ ಸ್ಟಾಪ್ ಆಗೋದಿಲ್ಲ. ಅದಕ್ಕೆ ನೀವು ಏನಾಗೋದಿಲ್ಲ ಏನು ಬಿಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲರೂ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗ್ರಿ. ಓಕೆ. ಸೊ ಈಗಾಗಲೇ ಇದು ನಿಮಗೆ ಗೊತ್ತಿದೆ, ಕೊರೋನಾ ಇನ್ಫೆಕ್ಷನು ಕೋವಿಡ್ ಎಲ್ಲ ಕಡೆ ಮ್ಯಾಕ್ಸಿಮಮ್ ಹೈ ಪೀಕ್ದಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇದೆ. ಹೊರಗೆ ಅನ್ನೆಸೆಸರಿ ಯಾರು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಇದು ರಿಸ್ಟ್ರಿಕ್ಷನ್ ಇದೆ, ಕೋವಿಡ್ ರಿಸ್ಟ್ರಿಕ್ಷನ್ ಇದೆ. ಇನ್ ಕೇಸ್ ಮತ್ತು ಪೊಲೀಸರು ಹಿಡಿದ್ರೆ FIR ಇದಾಗುತ್ತೆ. ಅದಕ್ಕೆ ಮನೆಯಲ್ಲಿ ಇರಿ. ಅವಶ್ಯಕತೆ ಇದ್ದಾಗ ಯಾವಾಗ ನಿಮಗೆ ಟೈಮ್ ಎಕ್ಸಂಪ್ಷನ್ ಇರ್ತದೆ ಹೊರಗೆ ಹೋಗ್ಲಿಕ್ಕೆ, ಅವಾಗ ಮಾತ್ರ ಸಮಯ ನೋಡಿಕೊಂಡು ಟೈಮ್ ಎಕ್ಸಂಪ್ಷನ್ ಇದ್ದಾಗ ಹೊರಗಡೆ ಹೋಗಿ ನಿಮ್ಮ ಅವಶ್ಯಕತೆಗಳೇನಿರ್ತಾವ ಅದನ್ನು ತೊಗೋಬೇಕು. ಹೊರಗೆ ಹೋಗುವಾಗ ಮಾಸ್ಕ್ ಹಾಕ್ಕೊಡ್ರಿ ಮತ್ತು ಕಂಪಲ್ಸರಿ ನಿಮ್ಮ ಹ್ಯಾಂಡ್ ವಾಶ್ ಮಾಡಿಕೊಡ್ರಿ. ಹ್ಯಾಂಡ್ ಸ್ಯಾನಿಟೈಸರ್ದಿಂದ ವಾಶ್ ಮಾಡಿಕೊಡ್ರಿ. ಓಕೆ. ಸೊ ಏನಾದರೂ ಮುಟ್ಟಿದರೆ ಮಾಡಿದೆ ಮೇಟು ವಾಶ್ ಮಾಡಿಕೊಡ್ರಿ. ಸೊ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಿ. ಓಕೆ. ಸೊ ಎಲ್ಲರೂ ಮತ್ತೆ ಭೇಟಿ ಆಗೋಣ ನಾಳಿನ ಆನ್ಲೈನ್ ಕ್ಲಾಸ್ನಲ್ಲಿ. ಸೊ ನಾವು ಐ ವಿಲ್ ಕ್ಲೋಸ್ ಟುಡೇಸ್ ಆನ್ಲೈನ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಎಲ್ಲರಿಗೂ ಹೇಳ್ತಾ, ಸೊ ನಾವು ಐ ವಿಲ್ ಕ್ಲೋಸ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು. ಓಕೆ.